ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟ್ರಲ್ಲೇ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲ್ಸ ಸಿಗ್ತಾ? ಹುಡುಕ್ತಾ ಇದೀಯಾ? ಗ್ಯಾರಂಟಿ ಕೆಲ್ಸ ಸಿಗುತ್ತಾ? ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ? ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್. NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತನೂ ಕಲಿತಾರೆ. ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ. ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂಥದ್ದು ಏನ್ ವಿಶೇಷತೆ ಇದೆ? ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವು ಎಲ್ಲ ಹೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸೂಪರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸೇ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನು ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪಾ ಏನಾದ್ರೂ ಇಂಟರ್ವ್ಯೂ ಬಂತಾ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು. ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾಯ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪಾ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡು AI ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಲ್ಯಾಬ್ ಅಸೈನ್ಮೆಂಟ್ಸ್, ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ ಹಿಲ್ cope up with the course, and one day he'll come up with a very good marks and he'll pass out the course and he gets placed in one of the best company. Once a place admele he'll be very proud saying that after this course I have joined somewhere ಆಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ. PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ನ ಹೇಗೆ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಮ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು? ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು. ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್, ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸು ಸೇರ್ಬೋದು, MSc ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು. ಅದೇ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಕೋರ್ಸ್ ಅನ್ನು ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ ಜುಲೈ 4 ಮತ್ತು ಜುಲೈ 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ
ಅನೌನ್ಸ್ ಆಗಿದೆ. ಮೇ 26ರಿಂದ ಜೂನ್ 23ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.ax.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್. ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ. www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. ಜುಲೈ 4 ಮತ್ತು 5ರಂದು ಕಾಮನ್ ಅಡ್ಮಿಷನ್ ಟೆಸ್ಟ್ ಅದ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th ಜುಲೈ ಅಂಡ್ 5th ಜುಲೈ. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಆಗಸ್ಟ್ 24ರಿಂದ ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ? ಮಕ್ಕಳು ಏನು ಕಲಿತಾರೆ? ಯಾಕೆಂದ್ರೆ ಕೆಲವು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI, ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗಿ ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸಲ್ಲಿ? ಹೌದು, ಕೆಲವು ಪೇರೆಂಟ್ಸಿಗೆ ಅನ್ಸುತ್ತೆ AI ಅಂದ್ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬೋದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ. ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಹೇಗೆ ನಾವು ಇದ್ರ ಥ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವ್ರಿಗೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದೋ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು. ಅಂತವ್ರಿಗೆ ಏನು ಹೇಳಿ? ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು. ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು, ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ. ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ. ಅವ್ರ ಪೇರೆಂಟ್ಸಿಗೂ ಇತ್ತು. ಆದರೆ ಅವ್ರ ಪೇರೆಂಟ್ಸಿಗೆ ಮುಖ್ಯವಾಗಿ ಏನು ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯ್ನ್ ಆದ್ಲು, ಬಂದ್ಲು. ಕೋರ್ಸ್ ಅಲ್ಲಿ ದಿನ ಕಳಿತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ. 2 hours 3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡ್ಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ಟು ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡ್ಬೋದು, ನೀನ್ ಇಷ್ಟವರೆಗೂ ಬಂದಿದ್ಯಾ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶಿಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶಿಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದೆ. ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶಿ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸಿಗೂ ಅಷ್ಟೇ ಹೆಮ್ಮೆ ಆಗುತ್ತೆ. ಮನೆಗೆ ಬಂದ ಸಂಬಂಧಿಕರಿಗೆ ಎಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು. ಶಿಲ್ಪಾ ಬೊಮ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ CDAC ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹವರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ. ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂಥದ್ದು ಇದೆಯಾ? ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೀವಿ ನಾವು ವಿವಿಧ ಕ್ಷೇತ್ರದಲ್ಲಿ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್. ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೈಕ್ ಏರ್ ಫೋರ್ಸ್ ಅವ್ರು ಇರ್ಬೋದು, ಆರ್ಮ್ ಫೋರ್ಸ್ ಅವ್ರು ಇರ್ಬೋದು, ಮೆನಿ ಸೆಕ್ಟರ್ಸ್ ಆರ್ ದೇರ್. ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯೆಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಲ್ಲ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ. ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವ್ರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ಗೆ ಹೂ ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆ ತರ ವೃತ್ತಿಪರರಿಗೆ BE, MSc, MCA ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ CDAC ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು? ಅಂಡರ್ ಗ್ರಾಜ್ಯುಯೇಟ್ ಆದರೆ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂಥವ್ರಿಗೂ ನಾವು ತುಂಬ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತಿದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತಿದೆ, ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್
ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ. 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇ ವಿಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜ್ಯುಯೇಟ್ಸ್ ಅವ್ರಿಗೂ ಅಪಾರ್ಚುನಿಟಿ ಇದೆ ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ AI ಇಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿಯಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ಶಾಪ್ಸ್, ಆ ಥರ ಎಲ್ಲಾನು ಇದೆ ಸ್ಟೂಡೆಂಟ್ಸಿಗೆ. ದೇ ಕ್ಯಾನ್ ಕಮ್ ಫಾರ್ ದಟ್. ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬ ಚೆನ್ನಾಗಿರಬೇಕು, ಸೈನ್ಸ್ ತುಂಬ ಚೆನ್ನಾಗಿ ಬೇಸ್ ಆಗಿರಬೇಕು, ತುಂಬ ಕಾನ್ಫಿಡೆಂಟ್ ಆಗಿರಬೇಕು ಸ್ಟೂಡೆಂಟ್ಸ್ಗಳು. ಆ ಥರದವ್ರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ. ಅಂದರೆ ಅವ್ರಿಗೆ ಬುದ್ಧಿವಂತಿಕೆ ಇರುತ್ತೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂಥ ವಿದ್ಯಾರ್ಥಿಗಳನ್ನೂ ನಾವು ನೋಡ್ತಾ ಇರ್ತೀವಿ. ಏನೋ ಹಿಂಜರಿಕೆತನ ಇರುತ್ತೆ. ಸೊ ಅಂಥ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದಾ? ಖಂಡಿತ ಸರ್ವೈವ್ ಆಗ್ಬಹುದು. ನಾವು ಅವರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಏನೇನು ಟೆಕ್ನಾಲಜಿ ಕಲ್ತಿರ್ತಾರೆ, ಅದರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದ್ದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ. ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು. SC/ST ಕ್ಯಾಂಡಿಡೇಟ್ಸ್ಗೆ, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ. ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀವಿ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್. ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರು ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ. ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಲರ್ನಿಂಗ್ ಯಾವತ್ತೂ ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೇನೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ. ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನು ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ CDAC ನಿಮ್ಮೊಂದಿಗೆ ಸದಾ ನಿಂತಿದೆ. ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಪ್ರತಿದಿನ ಕಲಿತಾ ಇರೋಣ. ಎಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ CDAC ಬೆಂಗಳೂರು. ಸಂದರ್ಶಕರು ನಿರ್ಮಲಾ S. ತಂತ್ರಜ್ಞಾನ ತರಂಗ CDAC ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು CDAC ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ CDAC ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ CDAC ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು CDAC ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.